ನಾಯಕತ್ವ ಫುಲ್ ಸ್ಟಾಪ್ ಹಾಕಿದ್ದಾರೆ ಅಂದ್ರೆ ನಾಯಕತ್ವ ವಿಚಾರಕ್ಕೆ ಫುಲ್ ಸ್ಟಾಪ್ ಹಾಕಿದ್ದಾರೆ ಅಂತೇನಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಕಮಾಂಡ್ ಇಲ್ಲದಂತ ಹೈ ಆಗಿದೆ. ಕಂಪ್ಲೀಟ್ ಆಗಿ ಏನು ಫುಲ್ ಸ್ಟಾಪ್ ಬಿದ್ದಿಲ್ಲ ನಾಯಕತ್ವ ಚರ್ಚೆಗೆ. ಕಾಂಗ್ರೆಸ್ನ ಹೈಕಮಾಂಡ್ ಯಾವುದೇ ಕಮಾಂಡ್ ಇಲ್ಲದಂತ ಹೈ ಆಗಿದೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವ್ಯಂಗ್ಯವಾಡಿದ್ದಾರೆ. ಇಬ್ಬರು ಹೈಕಮಾಂಡ್ ಕೇಳಿದಾಗೆ ಮಾಡ್ತೀವಿ ಅಂತ ಹೇಳ್ತಾರೆ. ಮೊದಲಿಂದಲೂ ಕೂಡ ಇದೇ ಹೇಳಿದ್ದಾರೆ, ಅದರಲ್ಲೇನಿದೆ ಹೊಸದು ಅಂದಿದ್ದಾರೆ. ನೋಡ್ರಿ, ಇದು ಭಾಳ ದುರ್ದೈವಕರ ಬೆಳವಣಿಗೆ. ರಾಜ್ಯದಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳು, ಕನ್ಸ್ಟ್ರಕ್ಟಿವ್ ಚರ್ಚೆಗಳು ಏನೂ ಆಗ್ತಾ ಇಲ್ಲ. ಆಗ್ತಾ ಇರೋದು ಕೇವಲ ಮೆನುದ ಬಗ್ಗೆ ಚರ್ಚೆ ಆಗ್ತದೆ. ನಾಟಿ ಕೋಳಿ ಇವ್ರು ತಿಂದರು, ಅವ್ರು ತಟ್ಟರು, ಇವರು ಇದು ಚರ್ಚೆ ಆಗ್ತದೆ. ಭಾಳ ದುರ್ದೈವ ಸಂಖ್ಯೆ ಇದು. ಒಂದಂದರೆ ಯಾವುದ್ರ ಬಗ್ಗೆ ಚರ್ಚೆ ಆಗಬೇಕು ಅದ್ರ ಬಗ್ಗೆ ಚರ್ಚೆ ಆಗಲಾರದೆ ಈ ವಿಷಯಗಳ ಬಗ್ಗೆ ಚರ್ಚೆ ಆಗ್ತದೆ. ಮತ್ತು ಎಲ್ಲಿಯೂ ಸಹಿತ ಇದು ಫುಲ್ ಸ್ಟಾಪ್ ಹಾಕಿದ್ವಿ ಅಂತ ಹೇಳುವಂಥ ಸ್ಥಿತಿಯೊಳಗೆ ಅವರಿಲ್ಲ. ಯಾಕಂದರೆ ಕಾಂಗ್ರೆಸ್ ಹೈಕಮಾಂಡ್ ಏನಿದೆಯಲ್ಲ, ಕಾಂಗ್ರೆಸ್ ಹೈಕಮಾಂಡು ಕಮಾಂಡ್ ಇಲ್ಲದ ಹೈ ಆಗ್ಯದ. ದೇರ್ ಇಸ್ ನೋ ಕಮಾಂಡ್ ಎಟ್ ಆಲ್. ಹಾಗಾಗಿ ಅಲ್ಲಿ ಕೂತ ಮೇಲೆ ಒಂದು ಮಾತುಕತೆ ಮಾಡಿ ಬಗೆಹರಿಸಿಕೊಂಡು, ಇಲ್ಲಪ್ಪ ಇವ್ರು ಮುಂದುವರಿತಾರೆ ಅಂತ ಹೇಳಬೇಕು, ಇಲ್ಲ ಇವ್ರು ಮುಂದುವರಿಯಲ್ಲ ನಾ ಆಗ್ತೀನಿ ಅಂತಾದ್ರೆ ಹೇಳ್ಬೇಕು. ಎರಡೂ ಇಲ್ಲ. ಹೈಕಮಾಂಡ್ ಹೇಳಿದ್ದು ಮಾಡ್ತೀವಿ ಅಂದರೆ ಅದನ್ನು ಮೊದಲಿಂದ ಹೇಳ್ಕೊತ ಬಂದಾರೆ. ಹೊಸದಾಗಿ ಏನದ ಇದರಲ್ಲಿ? ಇನ್ನು ಸಮಾಜವಾದಿ ಅನ್ನೋರು ಮಜಾವಾದಿಗಳಾಗಿದ್ದಾರೆ. 40ರಿಂದ 45 ಲಕ್ಷದ ವಾಚನ್ನು ಕಟ್ತಾರೆ ಅಂದರೆ ಏನರ್ಥ? ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಹ್ಲಾದ್ ಜೋಶಿ ಕಿಡಿಕಾರಿರೋದಿದೆ. ಈ ಹಿಂದೆಯೂ ಕೂಡ ದುಬಾರಿ ವಾಚ್ ಕಟ್ಕೊಂಡಿದ್ರು. ಇದೀಗ ಮತ್ತೊಂದು ದುಬಾರಿ ವಾಚನ್ನು ಕಟ್ಕೊಂಡಿದ್ದಾರೆ. ನಾನು ಬಹಳ ಸರಳ, ಜನಪರ, ದೀನ ದಲಿತರ ಪರ ಅಂತ ಹೇಳ್ಕೊಳ್ಳುವಂಥ ನಾಯಕರು ಇವರು. ಸಮಾಜವಾದಿ, ಎಲ್ಲರೂ ಕೂಡ ಸಮನಾಗಿರಬೇಕು ಅನ್ನೋರು ಇಷ್ಟು ಲಕ್ಷದ ವಾಚನ್ನು ಹೇಗೆ ಕಟ್ಕೋತಾರೆ ಅಂತ ಕೇಳಿದ್ದಾರೆ. ಒಂದು 70 ಲಕ್ಷದ್ದು 80 ಲಕ್ಷದ್ದು ವಾಚ್ ಕಟ್ಕೊಂಡಿದ್ರು. ಹ್ಯಾಬ್ಲೋಟ್ ವಾಚ್ ಹೌದಲ್ಲ? ಹ್ಯಾಬ್ಲೆಟ್ ಹೌದಲ್ರಿ ಅದು? ಹಾಂ. ಈಗ 40-45 ಲಕ್ಷ ರೂಪಾಯಿ ವಾಚ್ ಕಟ್ಟಾರ. ಡಿ ಕೆ ಶಿವಕುಮಾರ್ ಕೇಳಿದ್ರೆ, ಇಲ್ಲ ನಾನು ಆ ವಾಚು ನನ್ನ ಕ್ರೆಡಿಟ್ ಕಾರ್ಡಲ್ಲಿ ತೊಗೊಂಡಿನಿ, ನನ್ನ ಕಡೆ ರಸೀಟ್ ಅದಂತ ಹೇಳ್ಯಾರ. ಇನ್ನು ಸಿದ್ದರಾಮಯ್ಯನವ್ರು ಏನು ಹೇಳಿಲ್ಲ. ಮತ್ತು ಅದು ವಾಚ್ ಎಲ್ಲಿದೆ? ಅಲ್ಲಿ ಪೊಕಟ್ ಬಂತ. ಯಾರ್ದಾರ ಕಡೆ ಕೆಲಸ ಮಾಡಿ ಅವರು ಗಿಫ್ಟ್ ಅಂತ ಕೊಟ್ಟರೆ ಏನಂತ ಸ್ವಲ್ಪ ಹೇಳ್ಬೇಕಲ್ಲ ಅವರು. ಅದೇ ಸರ್ಕಾರ ಹೆಂಗೆ ನಡೆದದ ಅಂತನೂ 40-45 ಲಕ್ಷ ರೂಪಾಯಿದು ವಾಚ್ ಹಾಕ್ತಾರೆ, ವಾಚ್ ಖರೀದಿ ಮಾಡ್ತಾರೆ ಅಂತಂದ್ರೆ ಸಮಾಜವಾದಿಗಳು ಇವರೆಲ್ಲ. ಲೋಹಿಯಾ ಅವ್ರ ಬಗ್ಗೆ ಮಾತಾಡ್ತಾರೆ. ಲೋಹಿಯಾ ಎಂಥ ದೊಡ್ಡ ವ್ಯಕ್ತಿತ್ವ, ವೈಚಾರಿಕವಾಗಿ ಭಿನ್ನಮತ ಇರ್ಬೋದು ನಮಗೆ. ಇನ್ನು ಡಿಸೆಂಬರ್ 9ರಂದು ಬೆಳಗಾವಿಯಲ್ಲಿ ಬಿಜೆಪಿಯ ಬೃಹತ್ ಪ್ರತಿಭಟನೆ ಹಿನ್ನೆಲೆ ಪ್ರತಿಭಟನೆ ನಡೆಯುವಂತಹ ಸ್ಥಳವನ್ನು ಬಿಜೆಪಿ ಪರಿಶೀಲಿಸಿದೆ. ಸೊ ಡಿಸೆಂಬರ್ 9ನೇ ತಾರೀಕು ಬೆಳಗಾವಿಯಲ್ಲಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಬೇಕು ಅಂತ ಬಿಜೆಪಿ ಈಗ ವೇದಿಕೆ ಸಜ್ಜು ಮಾಡ್ತಾ ಇದೆ. ಸೊ ಪ್ರತಿಭಟನೆ ನಡೆಯುವಂತಹ ಸ್ಥಳ ಬಿಜೆಪಿ ಮುಖಂಡರು ಈಗ ಪರಿಶೀಲಿಸಿದ್ದಾರೆ. ವಿಧಾನ ಪರಿಷತ್ ವಿಪಕ್ಷ ಮುಖ್ಯ ಸಚೇತಕ ಎನ್ ರವಿಕುಮಾರ್, ಬಿಜೆಪಿ ಬೆಳಗಾವಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಸುಭಾಷ್ ಪರಿಶೀಲನೆ ನಡೆಸಿದರು. ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭ ಆಗುತ್ತೆ ನಾಳೆಯಿಂದ. ಸೊ ಹಾಗಾಗಿ ಎಲ್ಲರ ಚಿತ್ತ, ರಾಜ್ಯ ರಾಜಕಾರಣ ಈಗ ಶಿಫ್ಟ್ ಆಗ್ತಿರೋದು ಬೆಳಗಾವಿಗೆ. ಸೊ ಬಿಜೆಪಿ ಕೂಡ ಒಂದಷ್ಟು ಪ್ಲ್ಯಾನ್ಗಳನ್ನು ಮಾಡ್ಕೊಳ್ತಾ ಇದೆ. ಹೇಗೆ ಸರ್ಕಾರದ ವಿರುದ್ಧ ನಾವು ಧ್ವನಿ ಎತ್ತಬೇಕು, ರೈತರ ಪರವಾಗಿ ನಿಲ್ತಾ ಈಗಿರುವಂಥ ಒಂದಷ್ಟು ಜ್ವಲಂತ ಸಮಸ್ಯೆಗಳನ್ನು ಮುನ್ನೆಲೆಗೆ ತರುವಂಥ ಪ್ರಯತ್ನ ಬಿಜೆಪಿ ಕಡೆಯಿಂದ ಆಗ್ತಾ ಇದೆ. ಸೊ ಈಗ ಕಿರಣ್ ಹನ್ನೆರಡ್ಕ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಕಿರಣ್, ಇದೀಗ ಬಿಜೆಪಿ ಯಾವ ರೀತಿ ಯಾವೆಲ್ಲ ವಿಚಾರಗಳನ್ನು ಮುಂದಿಟ್ಟು ಸರ್ಕಾರವನ್ನು ಕಟ್ಟ ಹಾಕಬೇಕು ಅನ್ನೋ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಪ್ರತಿಭಟನೆ ಭಾಳ ಮುಖ್ಯವಾಗಿರುವಂಥದ್ದು. ಎಷ್ಟು ಜನ ಸೇರ್ಬೋದು, ಎಲ್ಲಿ ಪ್ರತಿಭಟನಾ ಸ್ಥಳ, ಸದ್ಯಕ್ಕೇನು ಮಾಹಿತಿ ಇದೆ ಕಿರಣ್? ಅವಿನಾಶ್, ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಿರುವಂತಹ ಕಾರಣಕ್ಕಾಗಿ ಈ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಚರ್ಚೆಯನ್ನು ನಡೆಸಬೇಕನ್ನುವಂಥ ಒತ್ತಾಯವನ್ನ ಅಧಿವೇಶನ ಆರಂಭಕ್ಕೆ ಮುನ್ನವೇ ಬಿಜೆಪಿ ಈಗ ಕೈಗೆತ್ತಿಕೊಂಡಿದೆ. ಹೀಗಾಗಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಜೊತೆಗೆ ರೈತರ ಸಮಸ್ಯೆಯನ್ನು ಕೂಡ ಮುಂದಿಟ್ಟುಕೊಂಡು ಹೋರಾಟವನ್ನು ಮಾಡಬೇಕನ್ನುವಂತಹ ತೀರ್ಮಾನವನ್ನು ಈಗಾಗಲೇ ವಿಪಕ್ಷ ಬಿಜೆಪಿ ತೆಗೆದುಕೊಂಡಿದೆ. ಹೀಗಾಗಿ 2ನೇ ದಿನ ಅಂದ್ರೆ ಮಂಗಳವಾರದಂದು ಬೆಳಗಾವಿಯ ಸುವರ್ಣಸೌಧದ ಸಮೀಪದಲ್ಲಿ, ಸುವರ್ಣ ಗಾರ್ಡನ್ ಸಮೀಪದಲ್ಲೇ ಈಗ ಬಿಜೆಪಿ ಬೃಹತ್ ಆದಂತಹ ಒಂದು ಪ್ರತಿಭಟನೆಯನ್ನ ವ್ಯವಸ್ಥೆಯನ್ನ ಮಾಡಿಕೊಳ್ತಾ ಇದೆ. ಸುಮಾರು 15ರಿಂದ 20
70,000 ಜನರನ್ನ ಅಂದ್ರೆ ರೈತರನ್ನ ಸೇರಿಸಿ ಇಲ್ಲಿ ಪ್ರತಿಭಟನೆಯನ್ನು ಮಾಡಬೇಕನ್ನುವಂತ ಉದ್ದೇಶವನ್ನ ಬಿಜೆಪಿ ಇಟ್ಕೊಂಡಿದೆ. ಇದಕ್ಕಾಗಿ ಬೆಳಗಾವಿ ಜಿಲ್ಲಾ ಬಿಜೆಪಿಗೆ ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನ ಕೊಡಲಾಗಿದೆ. ಹೀಗಾಗಿ ಬೆಳಗಾವಿ ಜಿಲ್ಲಾ ಬಿಜೆಪಿಯಿಂದ ಈ ಪ್ರತಿಭಟನೆಯನ್ನು ಆಯೋಜನೆ ಮಾಡಲಾಗಿರುವಂತದ್ದು. ವಿಪಕ್ಷ ನಾಯಕರಾದಂತಹ ಅಶೋಕ್ ಚಲವಾದಿ, ನಾರಾಯಣಸ್ವಾಮಿ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಹಾಗೂ ಎಲ್ಲಾ ಬಿಜೆಪಿಯ ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ. ಪ್ರಮುಖವಾಗಿ ಇಲ್ಲಿ ಪ್ರತಿಭಟನೆ ನಡೆಸಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಬೇಕನ್ನುವಂತ ಒಂದು ತೀರ್ಮಾನವನ್ನ ಬಿಜೆಪಿ ಮಾಡಿಕೊಂಡಿದೆ. ಇಲ್ಲಿ ಉದ್ದೇಶ ಇರುವಂತದ್ದೇನೆಂದರೆ ಮೆಕ್ಕೆಜೋಳ ಮತ್ತು ಭತ್ತಕ್ಕೆ ಬೆಂಬಲ ಬೆಲೆಯ ಮುಖಾಂತರವಾಗಿ ಖರೀದಿಯನ್ನು ರಾಜ್ಯ ಸರ್ಕಾರ ಮಾಡಬೇಕು ಮತ್ತು ತಕ್ಷಣವೇ ಸೂಕ್ತವಾದಂತಹ ಖರೀದಿ ಕೇಂದ್ರವನ್ನು ಆರಂಭ ಮಾಡಬೇಕನ್ನೋ ಒಂದು ಒತ್ತಾಯದ ಜೊತೆಗೆ ತುಂಗಭದ್ರಾ ಅಣೆಕಟ್ಟಿಗೆ ಕ್ರಸ್ಟ್ ಗೇಟ್ ಅನ್ನು ಅಳವಡಿಸುವಂತಹ ಕಾರ್ಯದಲ್ಲಿ ವಿಳಂಬವಾಗಿರುವಂತಹ ಕಾರಣಕ್ಕಾಗಿ ಆ ಭಾಗದ ರೈತರು ಎರಡನೇ ಬೆಳೆಯನ್ನು ಬೆಳೆಯೋದಕ್ಕೆ ಸಾಧ್ಯವಾಗದೇ ಇರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ತಲಾ 25,000ದಂತೆ ಪರಿಹಾರವನ್ನು ಕೂಡ ಕೊಡಬೇಕನ್ನುವಂತಹ ಡಿಮಾಂಡ್ ಅನ್ನು ಕೂಡ ಇಟ್ಟುಕೊಂಡು ಇಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಇದರ ಜೊತೆಗೆ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಜೊತೆಗೆ ಕಲ್ಯಾಣ ಕರ್ನಾಟಕ ಹಾಗೂ ಕಿತ್ತೂರು ಕರ್ನಾಟಕದ ಅಭಿವೃದ್ಧಿಯನ್ನು ಕೂಡ ಈ ವಿಚಾರವಾಗಿ ಕೂಡ ಸದನದಲ್ಲಿ ಚರ್ಚೆಯನ್ನು ಮಾಡಬೇಕನ್ನುವಂಥದ್ದು ಪ್ರಮುಖವಾದಂತಹ ಬಿಜೆಪಿಯ ಜೊತೆಗಿರುವಂತಹ ಒಂದು ಒತ್ತಾಯ. ಹೀಗಾಗಿ ನಾಳೆ ಅಧಿವೇಶನದ ಮೊದಲ ದಿನ, ಎರಡನೇ ದಿನದ ಪ್ರತಿಭಟನೆಯನ್ನ ಬಿಜೆಪಿ ಈಗ ತಯಾರಿಯನ್ನ ಮಾಡಿಕೊಂಡಿದೆ. ಇವತ್ತು ಬಿಜೆಪಿ ನಾಯಕರು ಪ್ರತಿಭಟನಾ ಸ್ಥಳದಲ್ಲಿ ಆಗಿರುವಂತಹ ಪೂರ್ವ ಸಿದ್ಧತೆಯನ್ನು ಕೂಡ ಪರಿಶೀಲನೆಯನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಭತ್ತ ಹಾಗೂ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಹಾಗೂ ಖರೀದಿ ಕೇಂದ್ರ ಮತ್ತು ಕಬ್ಬು ಬಾಕಿಗೆ ಇರುವಂತಹ ಒಂದು ದರ ನಿಗದಿ ಹಾಗೂ ತುಂಗಭದ್ರಾ ಕ್ರಸ್ಟ್ ಗೇಟ್ ಈ ಪ್ರಮುಖವಾದಂತಹ ರೈತರ ವಿಚಾರವನ್ನು ಇಟ್ಟುಕೊಂಡು ಬಿಜೆಪಿ ಮಂಗಳವಾರದಂದು ಪ್ರತಿಭಟನೆಗೆ ಸಿದ್ಧತೆ ಮಾಡಿಕೊಂಡಿದೆ. ಇದರ ಜೊತೆಗೆ ಸದನದ ಒಳಗೆ ನಡೆಯುವಂತಹ ಹೋರಾಟದಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಜೊತೆಗೆ ಕಾನೂನು ಸುವ್ಯವಸ್ಥೆ ಮತ್ತು ರೈತರ ಸಮಸ್ಯೆ ಹಾಗೂ ಮಳೆ ಹಾನಿಗೆ ಸಂಬಂಧಪಟ್ಟಂತ ಪರಿಹಾರ ವಿತರಣೆ ಈ ಎಲ್ಲಾ ವಿಚಾರಗಳನ್ನು ಇಟ್ಟುಕೊಂಡು ಸದನದ ಒಳಗೆ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಅವಿನಾಶ್, ಧನ್ಯವಾದ ಕಿರಣ್, ಪ್ರಸನ್ನ, ಇಬ್ಬರಿಗೂ ಕೂಡ.